ಸ್ನೇಹಿತರೆ, ಶ್ರೀ ಜಿಂದಾಶ ಮದಾರ್ ಸಾಹೇಬರು ಮೂಲತಃವಾಗಿ ಸಿರಿಯಾ ದೇಶದ ಒಂದು ಮಕ್ಬಲ್ ಅಂತಕ್ಕಂತಹ ಒಂದು ನಗರದಲ್ಲಿ ಸ್ನೇಹಿತರೆ, ಇವಾಗ ಏನು ನನ್ನ ಹಿಂದ್ಗಡೆ ಏನು ನೋಡ್ತಿದಿರಲ್ಲ, ಈ ಒಂದು ಜಿಂದಾಶ ಮದಾರ್ ದರ್ಗಾ ಇದು ಮೊದಲಿಗೆ ಈ ಒಂದು ರೂಪದಲ್ಲಿ ಇರಲಿಲ್ಲ. ಇವಾಗ ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತಂದರೆ ನೋಡ್ಬೋದು. 1 2 3 4 ಈ ಕಡೆ 4 ನಿಟ್ಟಿನಲ್ಲಿ ಸಹ ಮಿನಾರ್ಗಳಿವೆ. ಇದು ಒಂದು ಇಸ್ಲಾಮಿಕ್ ಶೈಲಿ ಇದೆಯಲ್ಲ, ಇಸ್ಲಾಮಿಕ್ ಶೈಲಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇವೆಲ್ಲ ಏನು ಬಿಳಿ ಮಾರ್ಬಲ್ ಇವೆಯಲ್ಲ, ಎಲ್ಲ ಬಿಳಿ ಮಾರ್ಬಲ್ಗಳು ಸಹ ಮೊದಲಿಗೆ ಈ ಒಂದು ದರ್ಗಕ್ಕೆ ಬಿಳಿ ಮಾರ್ಬಲ್ಗಳು ಇರಲಿಲ್ಲ. ಇದು ಮೊದಲೇ ಬೇರೆ ಥರ ಒಂದು ಸಿಮೆಂಟಿಯಿಂದ ಮಾಡಿದಂಥದ್ದು ಒಂದು ಪ್ಲಾಸ್ಟರ್ ಇತ್ತು. ಬಟ್ ಇದು ಒಂದ್ಸಲ ಇದು ಬಿಳಿ ಮಾರ್ಬಲ್ ಇದಕ್ಕೆ ಹೇಗಾಯಿತು ಅಂತಕ್ಕಂಥದ್ದು ಒಂದು ಇದು ಇದೆ. ಅದು ಏನಾಗಿತ್ತು ಅಂತಂದರೆ, ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಅವರ ಹೊಲದಲ್ಲಿ ಏನು NH ಏನೊಂದು ರಸ್ತೆ ಇದೆಯಲ್ಲ, ಅವರು ಹೊಲದಲ್ಲಿ ಹೋಗ್ತಿತ್ತು. ಆ ಒಂದು ಸಮಯದಲ್ಲಿ ಅವರು ಜಿಂದಾಶ ಮದಾರ್ ಸಾಹೇಬರನ್ನು ಅವರ ತನ್ನ ಮನದಲ್ಲಿ ನೆನೆಸಿಕೊಂಡು, ನಮ್ಮ ಹೊಲದಲ್ಲಿ ಒಂದು ಕಾರ್ಯವನ್ನು ಆಗದಿದ್ದರೆ ನಿಮಗೆ ನಾನು ಭಕ್ತಿಯ ಇದ್ದಂತಹ ಎಲ್ಲ ಕಾಣಿಕೆಯನ್ನು ನಾನು ನಿಮಗೆ ಕೊಡ್ತೀನಿ ಅಂತಕ್ಕಂಥ ಒಂದು ಅವ್ರ ಹತ್ರ ಬೇಡಿಕೊಂಡಾಗ ಕೆಲವೊಂದು 4-5 ದಿನಗಳಲ್ಲಿ ಅವ್ರ ಹೊಲದಾಗ ಏನಾಗ್ತಿತ್ತಲ್ಲ NH ರಸ್ತೆ ಅದು ಸಂಪೂರ್ಣವಾಗಿ ರದ್ದುಗೊಂಡು ಬೇರೆ ಕಡೆಯಿಂದ ಮಾರ್ಗವಾಗಿ ಆ ಒಂದು ರಸ್ತೆಯನ್ನು ಆಯ್ತು. ಅವಾಗ ಅವರು ಉತ್ತರ ಪ್ರದೇಶದ ಮಕ್ಕನ್ಪುರದಲ್ಲಿ ಈ ಒಂದು ಮಾರ್ಬಲ್ಗಳನ್ನು ಅವರು ಕೊಡಲು ಹೋದಾಗ ಅಲ್ಲಿ ಏನಪ್ಪಾ ಅಂದ್ರೆ, ಉತ್ತರ ಪ್ರದೇಶದ ಮಕ್ಕನ್ಪುರ ಅತಿ ದೊಡ್ಡದಾದಂತಹ ದರ್ಗಾ ಶ್ರೀ ಜಿಂದಾಶ ಮದಾರ್ ಸಾಹೇಬರ ದರ್ಗಾ ಅಲ್ಲಿದೆ. ಅವಾಗ ಆ ಒಂದು ದರ್ಗಾದ ಕಮಿಟಿಯವರು ಅವ್ರು ಕೇಳ್ಕೊಂಡಾಗ ಅವ್ರೇನಂದ್ರು, ಇಲ್ಲ ನಮ್ದೆಲ್ಲ ದರ್ಗಾಕ್ಕೆ ಆಲ್ರೆಡಿ ಬಹಳಷ್ಟು ಜನರು ಭಕ್ತಾದಿಗಳು ಬಹಳಷ್ಟು ಮಾಡ್ಯಾರ, ನಿಮಗೆ ಅಷ್ಟು ಈ ಒಂದು ಇಷ್ಟು ದೊಡ್ಡದಾದಂತಹ ಏನಾದರೂ ಬೇಡಿಕೆ ಇದ್ರೆ ಅದು ನೀವು ಎಲ್ಲಿ ಪೂರೈಸಬೇಕಂತಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರದಲ್ಲಿ ಸಹ ಒಂದು ಜಿಂದಾಶ ಮದಾರ್ ಸಾಹೇಬರ ದರ್ಗಾ ಇದೆ. ಆ ಒಂದು ದರ್ಗಕ್ಕೆ ನೀವೇನು ಮಾರ್ಬಲ್ ಹಾಕಿಸ್ತಿರೋ ಅವೆಲ್ಲ ಹಾಕಿಸಿದ್ರೆ ನಿಮ್ದೆಲ್ಲ ಏನು ವರ ಇತ್ತಲ್ಲ ಅದು ತೀರ್ ಹೋದಂಗೆ ಆಗ್ತದೆ ಅಂತಕ್ಕಂಥ ಒಂದು ಅವ್ರು ಮಾತು ಹೇಳಿದಾಗ, ಆ ಒಂದು ವ್ಯಕ್ತಿ ರಾಜಸ್ಥಾನದಿಂದ ಬಂದು ಇಲ್ಲಿ ಎಷ್ಟಿದು ವೈಟ್ ಮಾರ್ಬಲ್ ಕಾಣಿಸ್ತಿದಿಲ್ಲ, ಬೆಳದಿಂಗಳ ಬಾಲೆ ಯಾವ ಥರ ಒಂದು ಹೊಳಿತಿದ್ರೆ ಆ ಥರ ಇವತ್ತು ನಮ್ಮ ಈ ಊರಿನ ದರ್ಗಾ ಇವತ್ತು ಇಷ್ಟು ಬೆಳಗಾಗಕ್ಕ ಆ ಒಬ್ಬ ವ್ಯಕ್ತಿ ಇಡೀ ಎಲ್ಲ ಎಷ್ಟು ಮಾರ್ಬಲ್ ಹತ್ತಿದಲ್ಲ ಅಷ್ಟು ಮಾರ್ಬಲ್ ಸಹ ಒಬ್ಬ ವ್ಯಕ್ತಿ ಹಾಕಿಸಿದ್ದಾನೆ. ಈ ಥರ ಹಲವಾರು ಭಕ್ತರು ಈ ಒಂದು ದರ್ಗಕ್ಕೆ ತನ್ನದೇ ಆದಂತಹ ಏನೋ ಒಂದು ಬೇಡಿಕೆ ನಿಟ್ಟಾಗ ಅವ್ರದ್ದು ಬೇಡಿಕೆ ಸಫಲವಾದಾಗ ಬಂದು ಈ ರೀತಿ ಮಾರ್ಬಲ್ ಹಾಕಿರ್ಬೋದಾಗ್ಲಿ, ಅಥವಾ ಏನು ನಿಮಗೆ ತೋರಿಸಲ್ಲ ಕೆಳಗಡೆ ಮೆಟ್ಟಿಲುಗಳನ್ನು ಕಟ್ಟಿಸುವುದಾಗಿ, ಹೀಗೆ ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಈ ಒಂದು ದರ್ಗಕ್ಕೆ ಎಲ್ಲ ಭಕ್ತರು ಮಾಡಿರ್ತಾರೆ. ಅಷ್ಟೊಂದು ಎಲ್ಲಾ ಜನರೊಂದಿಗೆ ಅಷ್ಟೊಂದು ಬೆರೆತು ಹೋದಂತಹ ಈ ಒಂದು ದರ್ಗಾದ ಶ್ರೀ ಜಿಂದಾಶ ಮದಾರ್ ಸಾಹೇಬರು ಅದಕ್ಕೆ ಈ ತರವಾದಂತಹ ಬೇಡಿಕೆ ಈಡೇರ್ತವ ಅಂತ ಹೇಳಿನೇ ಇಂದಿಗೂ ಸಹ ಜನರು ಶ್ರೀ ಜಿಂದಾಶ ಅಂದ್ರೆ ಇಂದಿಗೂ ಸಹ ಜಿಂದಾವಾಗಿ ಇದ್ದಾರೆ ಅಂತಕ್ಕಂತಹ ಒಂದು ನಂಬಿಕೆ ಎಲ್ಲಾ ಜನರ ಹತ್ರ ಇದೆ. ಅದು ಪ್ರತಿ ವರ್ಷ ಏನು ನಾವು ಜಾತ್ರೆ ಮಾಡ್ತಿಲ್ಲ, ಜಾತ್ರೆ ಮಾಡಿದಾಗ ಗಂಧದ ಸಮಯ ದಿನ ಪ್ರತಿ ವರ್ಷ ಆ ವರ್ಷ ಗಂಧ ದಿನ ಬಂದು ಒಂದು ಗಂಧ ಹಚ್ಚಿ ಹೋಗ್ತಾರ ಅಂತಕ್ಕಂಥ ಒಂದು ನಂಬಿಕೆ ಇಂದಿಗೂ ಸಹ ಜನರಲ್ಲಿದೆ. ಆ ಒಂದು ಪರಂಪರೆ ಇಂದಿಗೂ ಸಹ ನಮ್ಮ ಊರಿನ ಜನರಾಗ್ಲಿ ಎಲ್ಲಾ ಸುತ್ತಮುತ್ತಲಿನ ಜನರ ಈ ಒಂದು ಜಾತ್ರೆಗೆ ಬಂದು ಇಂದಿಗೂ ಸಹ ಎಲ್ಲಾ ಭಾವೈಕ್ಯತೆಯಿಂದ ಕೂಡಿ ಬಾಳ್ತಾರೆ.
ಸ್ನೇಹಿತರೆ, ಇದು ಜಾತ್ರೆಯ 2ನೇ ದಿವಸ. ಈ ಜಾತ್ರೆ 2ನೇ ದಿವಸದ ಮುಂಜಾನೆ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ದೇವರಿಗೆ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಸುಮಾರು 3 ಅಥವಾ 4 ಗಂಟೆಗೆ ಇಡೀ ಊರಿನ ಜನರು ನೈವೇದ್ಯವನ್ನು ತೆಗೆದುಕೊಂಡು, ಹಾಗೆ ಕೆಲವರು ಕಿಸ್ತಿಯನ್ನು ತುಂಬುವವರು ತಮ್ಮ ಬುಟ್ಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಸುಮಾರು ಕೊಯ್ನೂರಿನಿಂದ ಏನು ಮದರಸವನ್ನು ದರ್ಗಾ ಇದೆಯಲ್ಲ, ಆ ದರ್ಗಕ್ಕೆ 1 ಅಥವಾ 2 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಲ್ಲಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ದೇವರಿಗೆ ಹೋಗಿ ನೈವೇದ್ಯ ಕೊಟ್ಟು ಸ್ನೇಹಿತರೆ, ಈ ಜಿಂದಾಶಾ ಮದರ್ ಸಾಹೇಬರ ದರ್ಗಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಷ್ಟೊಂದು ಆಳವಾದಂತಹ ಪ್ರಭಾವ ಮತ್ತು ಬೀರಿದೆ ಅಂತಂತಂದರೆ ನಿಮಗೆ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ನಮ್ಮ ಊರಿನಲ್ಲಿ ಮತ್ತು ಸುತ್ತಮುತ್ತ ಊರಿನಲ್ಲಿ ಏನು ಕೊಯ್ನೂರಾಗಲಿ, ಕೊಯ್ನೂರು ವಾಡಿ ಆಗಲಿ, ಸರ್ಜೋಳಗ ಆಗಲಿ, ಅಟ್ಟೂರಾಗಲಿ, ಬೋಸ್ಗ ಆಗಲಿ, ಹೀಗೆ ಪ್ರತಿಯೊಂದು ಊರಿನ ವ್ಯಕ್ತಿಗಳು ಸಹ ಈ ಒಂದು ದರ್ಗಾದ ಭಕ್ತರುಗಳಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಒಂದು ಭಕ್ತರಾಗಿದ್ದಾರೆ ಅಂತಂದರೆ, ಹಿಂದೂ ಧರ್ಮದ ವ್ಯಕ್ತಿಗಳು ಸಹ ತಮ್ಮ ಮಕ್ಕಳಿಗೆ ಜಿಂದಾಶಾ ಮದರ್ ಅಂತಕ್ಕಂತಹ ಒಂದು ಹೆಸರುಗಳು ಸಹ ಇಟ್ಟಿದ್ದಾರೆ. ಮದರ್ಶಾ ಅಂತಕ್ಕಂಥ ಹೆಸರು. ಹೀಗೆ ಹಲವಾರು ರೀತಿಯಾದಂತಹ ಒಂದು ಭಕ್ತರು ಈಗ ತನ್ನದೇ ಆದಂತಹ ರೀತಿಯಲ್ಲಿ ವಾಪಸ್ ದೇವರಿಗೆ ಯಾವ ಥರ ಒಂದು ಕಾಣಿಕೆಯಾಗಿ ನೀಡಬೇಕಂತಂದ್ರೆ ತಮ್ಮ ಮಕ್ಕಳ ಹೆಸರು ಸಹ ಈ ಒಂದು ಜಿಂದಾಶಾ ಮದರ್ ಸಾಹೇಬರ ಒಂದು ಹೆಸರು ಇಡುವುದರ ಮೂಲಕ ಪ್ರತಿರೂಪವಾಗಿ ಭಕ್ತಿಯ ಒಂದು ಕಾಣಿಕೆಯನ್ನು ಎಷ್ಟು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾರು ಹಿಂದೂ ಯಾರು ಮುಸ್ಲಿಂ ಅಂತ ಹೇಳಕ್ಕಾಗಲ್ಲ. ಅಷ್ಟೊಂದು ಒಂದು ಭಾವೈಕ್ಯತೆಯಿಂದ ಈ ಒಂದು ಊರಿನಲ್ಲಿ ಎಲ್ಲರೂ ಒಂದು ಸಹೋದರರಂತೆ ಬದುಕ್ತಿದ್ದಾರೆ. ಈ ಒಂದು ನೋಡಲು 2 ಕಣ್ಣುಗಳು ಸಾಕಾಗಲ್ಲ. ಈ ತರಹವಾದಂತಹ ದೃಶ್ಯ ನಿಮಗೆ ಬೇರೆ ಬೇರೆ ಕಡೆ ಕಾಣಸಿಗೋದಿಲ್ಲ. ಯಾಕಂತಂದ್ರೆ ಇವಾಗೆಲ್ಲ ಬಹಳಷ್ಟು ಹಿಂದೂ ಮುಸ್ಲಿಂ ಅಂತಕ್ಕಂತಹ ಒಂದು ದಂಗೆಗಳು ಸಹ ನಡೀತಿವೆ. ಆದರೆ ನಿಜವಾದಂತಹ ಭಾವೈಕ್ಯತೆ ನೋಡ್ಬೇಕಂತಂದ್ರೆ ಅದು ನಮ್ಮ ಕೊಯ್ನೂರು ಪಹಾಡ್ ಮತ್ತು ಕೊಯ್ನೂರು ವಾಡಿ, ಅಟ್ಟೂರು, ಬೋಸ್ಗ ಹಿಂಗೇನಿದೆಯಲ್ಲ, ಈ ಒಂದು ಭಾಗದಲ್ಲಿ ಯಾವುದೇ ಆದಂತಹ ಹಿಂದೂ ಮುಸ್ಲಿಂ ಅಂತಕ್ಕಂತಹ ಒಂದು ಜಗಳಗಳಾಗಲಿ ಮತ್ತು ಭೇದ ಭಾವ ಆಗಲಿಲ್ಲ. ಎಲ್ಲರೂ ಒಂದು ಸಹೋದರಂತೆ ಭಾವೈಕ್ಯತೆಯಿಂದಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಇಲ್ಲಿ ಯಾರಿಗೂ ಯಾರು ಧರ್ಮದಿಂದ ಕಚ್ಚಾಡುವುದಿಲ್ಲ. ಅಷ್ಟೇ ಪ್ರೀತಿಪೂರ್ವಕವಾಗಿ ಎಲ್ಲರೂ ಸಹ ಬದುಕ್ತಿದ್ದಾರೆ. ಇದು ಈ ಒಂದು ದರ್ಗಾದ ವಿಶೇಷ ಮತ್ತು ವಿಶಿಷ್ಟತೆ ಅಂತೇಳಿ ನಾವು ನಿಮ್ಗೆ ಹೇಳ್ಬೋದು. ಸ್ನೇಹಿತರೆ, ಶ್ರೀ ಜಿಂದಾಶಾ ಮದರ್ ಸಾಹೇಬರು ಮೂಲತಃವಾಗಿ ಸಿರಿಯಾ ದೇಶದ ಒಂದು ಮಕ್ಬಲ್ ಅಂತಕ್ಕಂತಹ ಒಂದು ನಗರದಲ್ಲಿ ಇವರ ಜನನವಾಗ್ತದೆ. ಸೋಮವಾರದಂದು ಇವರ ಒಂದು ಜನನ ಆಗ್ತದೆ. ಇವರ ಏನೊಂದು ಚಿಕ್ಕ ವಯಸ್ಸಿನಲ್ಲೇ ಇವರಲ್ಲಿ ಎಷ್ಟೊಂದು ಒಂದು ತೇಜಸ್ಸಿತ್ತಂತಂದರೆ, ಇವರು ಸುಮಾರು 14ನೇ ವಯಸ್ಸಿನಲ್ಲೇ ಇಡೀ ಕುರಾನಿನ ಎಲ್ಲ ಸಾಲುಗಳು ಇವರ ನೆನಪಿನಲ್ಲಿ ಇಟ್ಕೊಂಡ್ರು. ಅಂತಹ ಒಂದು ಪ್ರತಿಭಾವಂತಹ ಒಂದು ಚಿಕ್ಕ ಬಾಲಕ ಇಡೀ ದೇಶದ ತುಂಬೆಲ್ಲ ಸಂಚಾರ ಮಾಡುತ್ತಾ ಜನರ ಕಷ್ಟ ದುಃಖವನ್ನು ಕೇಳುತ್ತಾ ಅವರು ಒಂದು ಗಯಾಬರ ಆಜ್ಞೆ ಆದ ನಂತರ ಅವರೇನು ಸಿರಿಯಾ ದೇಶದಿಂದ ಬಂದು ಉತ್ತರ ಪ್ರದೇಶ ಮಕ್ಕನ್ಪುರದಿಂದ ಸಾವಿರಾರು ಊರುಗಳನ್ನು ಅವ್ರು ತಿರುಗು ಇಲ್ಲಿ ಒಂದು ಬಂದು 42 ದಿವಸಗಳ ಕಾಲ ಇಲ್ಲಿ ಒಂದು ಕುರಾನ ಪಠಣ ಮಾಡಿರತಕ್ಕಂತಹ ಒಂದು ಏನಿದೆ ಅದಲ್ಲ, ಅಲ್ಲಿಂದ ಇಲ್ಲಿ ಒಂದು ಬಂದು ಜನರಿಗೆ ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಅವರು ಇಂದಿಗೂ ಸಹ ಜೀವಂತ ಇದ್ದಾರೆ ಅಂತಕ್ಕಂತಹ ಒಂದು ನಂಬಿಕೆ ಇವತ್ತು ಎಲ್ಲ ನಮ್ಮ ಊರಿನ ಜನರಿಗೆ ಇದೆ.
ಸ್ನೇಹಿತರೆ, ಇವಾಗ ಏನಿದು ದರ್ಗಾ ಇದೆಯಲ್ಲ, ಈ ದರ್ಗಾ ಮೊದಲು ಯಾವುದೇ ರೀತಿಯಾದಂತಹ ಕಟ್ಟಡ ಇರಲಿಲ್ಲ. ಒಂದು ಸಣ್ಣದಾದಂತಹ ಏನೋ ಒಂದು ದೇವರಷ್ಟು ಮಾಡಿದಂಥ ಅಲ್ಲೇ ಎಲ್ಲ ಜನರು ಬಂದು ಕಲ್ಲಿಗೆ ಪೂಜೆ ಮಾಡ್ತಕ್ಕಂತಹ ಒಂದು ಇದಿತ್ತು. ಆದರೆ ಈ ಒಂದು ದರ್ಗಾ ಯಾವ ರೀತಿ ಕಟ್ಟಡವನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾನು ನಿಮಗೆ ಸ್ವಲ್ಪ ಹೇಳಲು ಇಷ್ಟಪಡ್ತಿದ್ದೀನಿ. ಏನು ದರ್ಗಾ ಇದೆಯಲ್ಲ, ಶ್ರೀ ಜಿಂದಾಶಮದರ ಸಾಹೇಬರ ದರ್ಗಾ, ಇದು ಸುಮಾರು ಎಷ್ಟು ಏನೋ 600 ವರ್ಷಗಳ ಹಿಂದೆ ಆಯಿತೋ ಏನೋ 500 ವರ್ಷಗಳ ಹಿಂದೆ ಆಯಿತೋ, ಇದು ಯಾರಿಗೂ ಗೊತ್ತಿಲ್ಲ. ಬಟ್ ಈ ಒಂದು ದರ್ಗಾ ಏನಿದೆಯಲ್ಲ, ಈ ಒಂದು ದರ್ಗಾ ಮೊದಲಿಗೆ ಯಾರು ಕಟ್ಟಿಸಿದ್ರು ಅಂತಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕ ಒಂದು ಪ್ರಾಂತ್ಯ ಅಂತಂದ್ರೆ ಇಲ್ಲಿ ನಿಜಾಮರ ಆಳ್ವಿಕೆ ಇರ್ತಕ್ಕಂತಹ ಈ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ನಿಜಾಮರ ಆಳ್ವಿಕೆ ಇರೋದ್ರಿಂದ ಇಲ್ಲೇನು ನಮ್ದು ಪಕ್ಕದ ಊರಿದೆ ಒಂದು ಸಲಗರ್ ಅಂತ ಹೇಳ್ಬಿಟ್ಟು, ಸಲಗರ, ಇಲ್ಲಿ ಒಬ್ಬ ವಜ್ರ ಖಾನ್ ಅಂತಕ್ಕಂತಹ ಒಬ್ಬ ಪ್ರಾಂತ್ಯಾಧಿಕಾರಿಯು ನಿಜಾಮರ ಒಂದು ಪ್ರಾಂತ್ಯಾಧಿಕಾರಿಯಾಗಿದ್ದ. ಅವನಿಗೆ ಮದುವೆ ಆದರೂ ಸಹ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಆವಾಗ ಇಲ್ಲಿನ ಜನ ಏನಿದಾರಲ್ಲ, ಇಲ್ಲಿನ ಜನ ವಜ್ರ ಖಾನ್ ಅವರ ಹತ್ರ ಹೋಗಿ, ನೋಡ್ರಿ ನಿಮಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಏನು ಪರವಾಗಿಲ್ಲ, ಇಲ್ಲಿ ಕೊಹಿನೂರದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದರ್ಗಾ ಇದೆ, ಶ್ರೀ ಜಿಂದಾಶಮದರ್ ಸಾಹೇಬ್ ದರ್ಗಾ. ಅಲ್ಲಿ ಏನೇ ನಿಮ್ಮ ಒಂದು ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ದೇವ್ರಿಗೆ ಹೋಗಿ ಬೇಡ್ಕೊಂಡಾಗ ನಿಮ್ದೆಲ್ಲ ಹರಕೆ ಈಡೇರ್ತಾವ ಅಂತಕ್ಕಂಥ ಒಂದು ಮಾತು ಅವರು ಕಿವಿಗೆ ಬೀಳ್ತದೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ದರ್ಗಾಕ್ಕೆ ಬಂದು ನನಗೆ ಮಕ್ಕಳಾದ್ರೆ ನಿಮಗೆ ಇಲ್ಲಿ ನಾನು ದರ್ಗಾವನ್ನು ಕಟ್ಟಿಸ್ತೀನಿ ಅಂತಕ್ಕಂತಹ ಒಂದು ಮಾತು ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಅವ್ರು ಬೇಡಿಕೊಂಡಾಗ ಕಳೆದ ಒಂದು ವರ್ಷ ಅಥವಾ ಒಂದು 2 ವರ್ಷದಲ್ಲಿಯೇ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗ್ತದೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತ ಬಹಳಷ್ಟು ಖುಷಿಪಟ್ಟು ಈ ಒಂದು ಶ್ರೀ ಜಿಂದಾಶಮದರ್ ಸಾಹೇಬರ ದರ್ಗಾವನ್ನು ಇಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ. ಅದೇ ರೀತಿಯಾಗಿ ಏನೋ ಅವರು ವಜ್ರ ಖಾನ್ ಅಂತಕ್ಕಂಥದ್ದೊಂದು ಏನು ಹೆಸರಿತ್ತಲ್ಲ, ಆ ವಜ್ರ ಖಾನ್ ಅಂತಕ್ಕಂಥ ಹೆಸರು ಇವತ್ತಿಗೂ ಸಹ ಇಲ್ಲಿ ಏನು ನಮ್ದು ಸಲಗಾರ್ ಇದೆಯಲ್ಲ, ಅದಕ್ಕೆ ಇಂದಿಗೂ VK ಸಲಗಾರ್ ಅಂತ ಕರೀತಾರೆ. ಆ VK ಸಲಗಾರ್ ಯಾಕೆ ಕರೀತಾರ ಅಂತಂದ್ರೆ ವಜ್ರ ಖಾನ್ ಸಲಗಾರ್ ಅಂತಕ್ಕಂತಹ ಒಂದು ಹೆಸರು ಇಂದಿಗೂ ಸಹ ಅವರು ಒಂದು ಹೆಸರಿನ ಮೇಲೆ ಆ ಊರಿದೆ. ಈ ಒಂದು ದರ್ಗಾ ಸಹ ಅವರ ಒಂದು ಇದರೊಂದಿಗೆ ಕಟ್ಟಡವನ್ನು ಪ್ರಾರಂಭವಾಯಿತು ಅಂತಕ್ಕಂತಹ ಒಂದು ಇತಿಹಾಸ ನಮ್ಗೆ ತಿಳಿದು ಬರ್ತದೆ. ಸ್ನೇಹಿತರೆ, ಏನು ಜಿಂದಾಶಮದರ್ ಸಾಹೇಬರ ಒಂದು 607ನೇ ಜಾತ್ರೆ ಏನಿದೆಯಲ್ಲ, ಈ ಜಾತ್ರೆ 2ನೇ ದಿನ ವಿಶೇಷತೆ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಸಿದ್ಧ ಭಜನೆ ಏನು ಶೋಭಾ ಮಹಾಲ್ ಐನಾಪುರ್ ಹಾಗೂ ಪ್ರಭಾವತಿ ಕಿರಣಗಿ ಇವರಿಬ್ಬರ ಮಧ್ಯೆ ಅತ್ಯದ್ಭುತವಾದಂತಹ ಈ ಒಂದು ಭಜನೆ ಕಾರ್ಯಕ್ರಮ ಇಲ್ಲಿ ನಮ್ಮ ಊರಲ್ಲಿ ಇವಾಗ ಹಮ್ಮಿಕೊಂಡಿದ್ದಾರೆ. ಆ ಒಂದು ಭಜನೆ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಶಾರ್ಟಾಗಿ ತೋರಿಸ್ತೀನಿ, ಆದರೆ ನಿಮಗೆ ಪೂರ್ತಿಯಾದಂತಹ ವಿಡಿಯೋ ಬೇಕಾದರೆ ಇದೇ ಒಂದು ನನ್ನ ಚಾನಲಲ್ಲಿ ಆ ಒಂದು ಭಜನೆಯ ಒಂದು ಪೂರ್ತಿಯಾದಂತಹ ವಿಡಿಯೋನ ಹಾಕಿದ್ದೀನಿ, ಅಲ್ಲಿ ಸಹ ತಾವು ನೋಡ್ಬೋದು. ಬನ್ನಿ ಹೋಗೋಣ, ಇವಾಗ ತೋರಿಸ್ತೀನಿ. ಸ್ನೇಹಿತರೆ, ಇಷ್ಟೊತ್ತು ಏನು ನೀವು ಭಜನೆ ಕಾರ್ಯಕ್ರಮವನ್ನು ನೋಡಿದಿರಲ್ಲ, ಇವಾಗ 2ನೇ ದಿನದಲ್ಲಿ ಏನಪ್ಪ ಅಂದ್ರೆ ರಾತ್ರಿಯಲ್ಲಿ ದೀಪವನ್ನು ಹೊರಡಿಸ್ತಾರೆ. ಈ ದೀಪವನ್ನು ಬಸವರಾಜ ಮಹಾಜನ್ ಅವರ ಮನೆಯಿಂದ ಈ ದೀಪದ ಒಂದು ಹೊರಡುತ್ತದೆ. ಈ ದೀಪ ಹೊರಡುವ ಸಮಯದಲ್ಲಿ ಊರಿನಾದ್ಯಂತ ಏನು ಪ್ರಮುಖ ಬೀದಿ ಇದೆಯಲ್ಲ, ಆ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾ ಬರ್ತಾರೆ. ಪ್ರತಿ ಒಂದು ಮನೆಯಿಂದ ಈ ಒಂದು ದೀಪ ಹಚ್ಚಲು ಅದಕ್ಕೆ ಎಣ್ಣೆಯನ್ನು ಸಹ ಜನ ನೀಡುತ್ತಾರೆ. ಹೀಗೆ ಸುಮಾರು 1-2 ಕಿಲೋಮೀಟರ್ಗಳ ಕಾಲ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳು ಸಹ ಈ ಒಂದು ಇದರಲ್ಲಿ ಭಾಗಿಯಾಗಿ ಕುಣಿಯುತ್ತಾ ಮೆರವಣಿಗೆ ಮಾಡುತ್ತಾ ದರ್ಗಕ್ಕೆ ಕೊಂಡೊಯ್ಯುತ್ತಾರೆ. ಯಾವ ರೀತಿ ಒಂದು ದೀಪದ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಜರುಗ್ತದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ.
ಐತಿ ಮಗ ಯೂಟ್ಯೂಬ್ದಾಗ.
ದಯಮಾಡಿ ಎಲ್ಲರೂ ಡ್ಯಾನ್ಸ್ ರೀತಿಯಿಂದ ನೀವು ಕುಳ್ಳಿ ನೀವು ಎಂಜಾಯ್ ಮಾಡಿರಿ. ನಮ್ಮ ದೇವ್ರ ಜಾತ್ರೆ ನಾವು ಭಾಳ ಒಂದು ಹಾಕಿ ಒಂದು ವಿಜೃಂಭಣೆ ಮಾಡಿರಿ. ಅದಕ್ಕೆ ದಯಮಾಡಿ ನೀವು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಒಂದು ಪಟಾಕಿ ಹಚ್ಚಿ ನೀವು ಹಚ್ಚಿ ಯಾವ್ದಾದ್ರು ತೊಂದರೆ ಮಾಡಬೇಡ್ರಿ. ನೀವು ಪಟಾಕಿ ಹಚ್ಚಾಯ್ತು ಅಂದ್ರೆ ಹೊರಗೆ ಹಚ್ಚಿರಿ, ಈಗ ಅದು ಇದು ಹಚ್ಚಾಯ್ತು ಅಂದ್ರೆ ಮ್ಯಾಗ ಹಿಡಿದು ಹಚ್ಚಿರಿ, ಮಾಡ ಹಚ್ಚಿಬೇಡ್ರಿ. ಅದು ಹತ್ತು ಯಾರಿಗೆ ಏನು ಅಂತಂದ್ರೆ ನಮ್ಮ ಜಾತ್ರಾ ಕಮಿಟಿ ಇದು ಒಂದು ಕೆಟ್ಟ ಸಂದೇಶ ಹೋಗ್ತದ. ಏನಪ್ಪ ನಾವು ಪಾಠ ಜಾತ್ರಾ ಕೊಯ್ಯೋ ಅಲ್ಲಿ ಹ್ಯಾಂಗೆ ಬೇಕಾದಂಗೆ ಪಟಾಕಿ ಹಚ್ತಾರೆ, ನಮ್ಗೆ ಇದು ಆಯ್ತು ಹೋಗಾಯ್ತು ಒಂದು ಯಾವುದೇ ಒಂದು ಕೆಟ್ಟ ನಮ್ಮ ಜಾತ್ರೆಗೆ ಹೋಗೋದು. ಅದಕ್ಕೆ ಎಲ್ಲರೂ ನೀವು ನಾಳೆಗೆ ಎರಡಕ್ಕೆ ಯಾಕೆ ಬರೋದು? ನೀವು ಜಾತ್ರೆ ಹೋಗ್ರಿ, ನಾವು ಇನ್ನೂ ಕೋಪರೇಟ್ ಮಾಡ್ತು, ನಮ್ಗೆ ನೀವು ಕೋಪರೇಟ್ ಮಾಡಿ ದಯಮಾಡಿ ಇಲ್ಲಿ ನಾಳೆಗೂ ನೀವು ಎಷ್ಟು ಬೇಕಾದ ಟೈಮ್ ಕೊಡ್ತೇವೆ ನಾವು. ಅದೇ ರೀ ಅದೇ ಹೇಳ್ತೀವಿ ನಾವು. ಸೋಲಾಪುರ ಹಿಡಿದ ಪೈಲವಾನ ಬರ್ತಾರ, ಅದಕ್ಕೆಲ್ಲರೂ ಬಂದು ಖುಷಿ ವೀಕ್ಷಣೆ ಮಾಡಿ ಮನರಂಜನೆ ತಗೊಳ್ಳಿ. ಅದಕ್ಕೆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ಏನು ನೀವು ಊರಿನ ತುಂಬ ಏನು ಮೆರವಣಿಗೆ ಮಾಡುತ್ತಾ ಈ ಒಂದು ಜಿಂದಾಶಾ ಮದರ್ ಸಾಹೇಬರ ಏನು ದರ್ಗಾದವರೆಗೆ ದೀಪದ ಮೆರವಣಿಗೆ ಕಾರ್ಯಕ್ರಮವನ್ನು ನೀವು ನೋಡಿದಿರಲ್ಲ, ಇಲ್ಲಿಗೆ ನಿಲ್ಲೋದಿಲ್ಲ ಸ್ನೇಹಿತರೆ. ಇದಾದ ನಂತರ ಏನು ಜಿಂದಾಶಾ ಮದರ್ ಕಮಿಟಿ ಇಲ್ಲಿ ಏನು ಕೊಯ್ನೂರು ಪಾಡಿದಿಲ್ಲ, ಅವರು ಸಹ ಏನು ಮಾಡ್ತಾರಪ್ಪ ಅಂತಂದರೆ ಖವಾಲಿಗಳನ್ನು ಹಚ್ಚುತ್ತಾರೆ. ಈ ಖವಾಲಿ ಕೇಳೋಕೆ ಇಷ್ಟು ಮಜಾ ಇರ್ತದೆ, ಹೇಳೋಕ್ಕಾಗಲ್ಲ. ಆ ಒಂದು ಖವಾಲಿಯ ಕಾರ್ಯಕ್ರಮ ಯಾವ ರೀತಿ ಜರುಗ್ತದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ, ಬರ್ರಿ. रसूल अल्लाह ने मिंबर पर खड़े होकर ये फरमाया, अजमेर नगर के हो कौन ಸುಖ ದುಃಖ ಎಲ್ಲ ಅಲ್ಲಿ ಹೇಳೋಣ ಅಜ್ಮೇರ ನಗರಿಗೆ ಹೋಗೋಣ ಸುಖ ದುಃಖ ಅಲ್ಲಿ ಹೇಳೋಣ ये बारे गिरिया समय होगी हो
ಸ್ನೇಹಿತರೆ, ಇದೇನು ನೋಡ್ತಿದ್ರಲ್ಲ, ಇದನ್ನು ಕಿಸ್ತಿ ತುಂಬುವ ತೊಟ್ಟಿ ಅಂತ ಕರೀತಾರೆ. ಈ ತೊಟ್ಟಿಯ ವಿಶೇಷತೆ ಏನಂತಂದರೆ, ಈ ದರ್ಗಕ್ಕೆ ಹರಕೆಯನ್ನು ಹೊತ್ತಿದವರು ತಮ್ಮ ಹರಕೆ ಈಡೇರಿದಾಗ ಅದರಲ್ಲಿ ಬಾಳೆಹಣ್ಣು, ತೆಂಗು, ಅಳ್ಳು, ಮಾಲ್ದಿ ಇನ್ನಿತರ ವಸ್ತುಗಳು ಈ ತೊಟ್ಟೆ ಒಳಗೆ ಹಾಕ್ತಾರೆ. ಆಗ ಎಲ್ಲರೂ ಈ ತೊಟ್ಟೆ ಒಳಗಿನ ಪ್ರಸಾದವನ್ನು ತೆಗೆದುಕೊಳ್ಳಲು ಮುಂದಾಗ್ತಾರೆ. ಈ ಪ್ರಸಾದವನ್ನು ತಿಂದರೆ ಜನರಲ್ಲಿ ಬಂದಂತಹ ರೋಗ ರುಜಿನಗಳು ಕಡಿಮೆ ಆಗ್ತವ ಅಂತಕ್ಕಂತಹ ಒಂದು ನಂಬಿಕೆಯೂ ಕೂಡ ಇದೆ. ಅದೇ ರೀತಿ ಕೊಯ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಮಾಡ್ತಾರಪ್ಪ ಅಂತಂದ್ರೆ, ಮದುವೆ ಸಮಯದಲ್ಲಿಯೂ ಸಹ ಕಿಸ್ತಿಯನ್ನು ತುಂಬುವ ಸಂಪ್ರದಾಯ ಇದೆ. ಸ್ನೇಹಿತರೆ, ಇವಾಗ ನಾವು ನಮ್ಮ ಊರಿನ ಜಾತ್ರೆಗೆ ಹೋಗ್ತಾ ಇದೀವಿ. ಕುಸ್ತಿ ಓಕೆ ನೋಡ್ ಸ್ನೇಹಿತರೆ, ಇವಾಗ ನಮ್ಮ ಊರಾಗ ಇವತ್ತು ಆಕ್ಚುಲಿ ಏನು ಕೊನೆಯ ದಿನ ಜಾತ್ರೆ ಕೊನೆಯ ದಿನ. ಜಾತ್ರೆ ಅಂದ್ರೆ ಇವತ್ತು ಏನ್ ಸ್ಪೆಷಲ್? ಇವತ್ತು ಸ್ಪೆಷಲ್ ಏನಪ್ಪಾ ಅಂತಂದ್ರ ಕುಸ್ತಿಗಳು. ಕುಸ್ತಿ ಅಂದ್ರೆ ಕುಸ್ತಿ ಅಂದ್ರೆ ಈಗ ಸುಮ್ ಸಣ್ಣ ಪುಟ್ಟ ಕುಸ್ತಿ ಅಂತ ದೊಡ್ಡ ದೊಡ್ಡ ಕುಸ್ತಿ ಇರ್ತಾವ. ಇಲ್ಲ, ಬೇರೆ ಬೇರೆ ಕಡೆಯಿಂದ ಅಂದ್ರೆ ಒಟ್ಟು ಹಿಂಗ ರಾಷ್ಟ್ರೀಯ ಲೆವೆಲ್ ಕುಸ್ತಿ ನಡೀತಾವ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಊರಿನ ಜಾತ್ರೆಯಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ಜಂಗಿ ಕುಸ್ತಿಗಳು ಜರುಗಲಿವೆ. ಅಂದ್ರೆ ಕುಸ್ತಿ ಅಂತ ತಾಲೀಮನ್ನು ಹೊಡಿಬೇಕಾ, ಪ್ರಾಕ್ಟೀಸ್ ಮಾಡ್ಬೇಕಾ, ಏನೋ ಕಿಸ್ತಾಗ ನೀ ಅವಾಗ ಹ್ಯಾಂಗ್ ಖಬರಿಗೊಂಡು